ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಹೋಗ್ತಾ ಇದ್ದೀನಿ ಕುರುವಪುರ ದತ್ತಾತ್ರೇಯ ಪ್ರಥಮ ಅವತಾರ ಶ್ರೀಪಾದ ಶ್ರೀ ವಲ್ಲಭ ತಾಪು ಭೂಮಿ ದೇವಸ್ಥಾನ ನೋಡೋದಕ್ಕೆ. ಬನ್ನಿ ನೋಡ್ಕೊಂಡು ಬರೋಣ. ಕುರುವಪುರ ನಮ್ಮ ರಾಯಚೂರಿನಿಂದ 30 ಕಿಲೋಮೀಟರ್ ಆಗುತ್ತೆ ನೋಡಿ. ರಾಯಚೂರಿನಿಂದ ಕುರುವಪುರ ಹೋಗೋದಕ್ಕೆ ದಾರಿ ನೋಡಿ ಎಲ್ವೇಸ್ ನಗರಿಂದ ಚಂದ್ರಗೊಂಡ ಆದ್ಮೇಲೆ ನಾಗನದೊಡ್ಡಿ ಬರುತ್ತೆ. ನಾಗನದೊಡ್ಡಿ ಆದ್ಮೇಲೆ ಯಾಪಲ್ದಿನ್ನಿ ಬರುತ್ತೆ. ಯಾಪಲ್ದಿನ್ನಿ ಆದ್ಮೇಲೆ ಲೆಫ್ಟ್ ಸೈಡ್ ಟರ್ನಿಂಗ್ ತಗೋಬೇಕು ನೋಡಿ. ಆತ್ಕೂರ್ ಊರ್ ಬರುತ್ತೆ. ಆತ್ಕೂರಲ್ಲಿ ಗಾಡಿ ನಿಲ್ಸಿ ಕುರುವಾಪುರ್ಗೆ ಬೋಟ್ ಮುಖಾಂತರ ಹೋಗ್ಬೇಕು ನೋಡಿ. ಬೋಟ್ ಮುಖಾಂತರ ಒಬ್ಬೊಬ್ಬರಿಗೆ 50 ರೂಪಾಯಿ ಆಗುತ್ತೆ ಹೋಗ್ತಾ ಬರ್ತಾ. ಕುರುವಾಪುರ್ಗೆ ಬಂದೇ ಬಿಟ್ಟೆ ನೋಡಿ. ಇಲ್ಲಿಂದ ದೇವಸ್ಥಾನ ಅಂದಾಜು 1 ಕಿಲೋಮೀಟರ್ ಇದೆ ನೋಡಿ. ಇದೇ ನೋಡಿ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ದೇವಸ್ಥಾನ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಹೇಳ್ತೀನಿ ನೋಡಿ. ಕುರುವಾಪುರವು ದತ್ತಾತ್ರೇಯ ದೇವರ ಪ್ರಸಿದ್ಧ ಸ್ಥಳವಾಗಿದ್ದು, ಕಲಿಯುಗದಲ್ಲಿ ಭಗವಾನ್ ದತ್ತಾತ್ರೇಯ ಮೊದಲ ಅವತಾರ ಶ್ರೀಪಾದ ವಲ್ಲಭರ ಜನ್ಮಸ್ಥಳ ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯಲ್ಲಿರುವ ಪೀಠಾಪುರಂ ನೋಡಿ. ಶ್ರೀಪಾದ ವಲ್ಲಭ ಅವರು ಕುರುವಪುರದಲ್ಲಿ ಸುಮಾರು 35 ವರ್ಷಗಳ ಕಾಲ ತಪಸ್ಸು ಮಾಡಿದರು. ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಮುಂದ್ಗಡೆ ಹೋದ್ರೆ ಒಂದು ದೊಡ್ಡದಾಗಿ ಗಿಡ ಕಾಣುತ್ತೆ. ಗಿಡದ ಕೆಳಗಡೆ ಪಾದರಕ್ಷೆಗಳು ಇವೆ ನೋಡಿ. ಮುಂದ್ಗಡೆ ಹೋದ್ರೆ ಒಂದು ಗುಹೆ ಇದೆ ನೋಡಿ. ಆದ್ರೆ ಗುಹೆ ಬೀಗ ಹಾಕಿದ್ದಿತ್ತು. ಬನ್ನಿ ಇನ್ನೊಂದು ದೇವಸ್ಥಾನ ಇದೆ ನೋಡ್ಕೊಂಡು ಬರೋಣ. ಈ ದೇವಸ್ಥಾನಕ್ಕೂ ಬೋಟ್ ಮುಖಾಂತರನೇ ಹೋಗ್ಬೇಕು. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ಇಲ್ಲಿ ಅಂಬಾಭವಾನಿ ದೇವಸ್ಥಾನ ಇದೆ, ದತ್ತಾತ್ರೇಯ ದೇವಸ್ಥಾನ ಇದೆ, ಸಾಯಿಬಾಬಾ ದೇವಸ್ಥಾನ ಇದೆ. ವಿಡಿಯೋ ಹೇಗ್ ಅನ್ಸಿತ್ತು? ಚೆನ್ನಾಗ್ ಅನ್ಸಿದ್ರೆ ಕಮೆಂಟ್ ಮಾಡಿ.